ಹಾಯ್, ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ಐ ಹೋಪ್ ನೀವು ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವಾಗ ಸಂಜೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬೆಳಗ್ಗೆಯಿಂದ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡೆ, ಬಟ್ ಯಾಕೋ ಆಗ್ತಿರ್ಲಿಲ್ಲ, ಅದಕ್ಕೋಸ್ಕರ ಮಾಡಿಲ್ಲ. ಸಿಕ್ಕಾಪಟ್ಟೆ ಸುಸ್ತು ಅನ್ನಿಸ್ತಾ ಇದೆ ಇತ್ತೀಚೆಗೆ. ಹಾಗೆ ಮಳೆ ಬರೋ ಕೂಡ ಆಗಿತ್ತು, ಅದಕ್ಕೆ ಅಂದ್ಕೊತೀನಿ. ಯಾಕಂದರೆ ಯಾವಾಗಲೂ ವಿಡಿಯೋನ ಎಡಿಟ್ ಮಾಡಿ ಶೇಡಲ್ಲಿ ಹಾಕಿರ್ತಿದ್ದೆ, ಇಲ್ಲಾಂದರೆ ಹಾಗೆ ಗ್ಯಾಲರಿಲಾರು ಇರ್ತಿತ್ತು ಎಡಿಟ್ ಮಾಡ್ದೇ. ಬಟ್ ಇವಾಗ ಯಾವ ವೀಡಿಯೋಸು ಇರಲಿಲ್ಲ, ಎಲ್ಲ ಹಾಕಿ ಅಪ್ಲೋಡ್ ಆಗಿರೋದ್ರಿಂದ ಯಾವುದಾದ್ರು ಒಂದು ವೀಡಿಯೋ ಹಾಕಬೇಕು ಅಂತ ಹೇಳಿ ಈಗ ಹೇಗೂ ಕ್ಲೀನಿಂಗ್ ಇದೆ, ಹಾಗೆ ಶೋಕೇಸ್ ಕೂಡ ಕ್ಲೀನ್ ಮಾಡೋದಿತ್ತು. ಅಮ್ಮ ಬರ್ಡೇ ಕೂಡ ಇನ್ನೇನು ಹತ್ತಿರ ಬಂತು, ಇನ್ನೊಂದು ವೀಕ್ ಇದೆ ಅಷ್ಟೇ ಅಂತ ಹೇಳಿ ಬೇಗ ಕ್ಲೀನ್ ಮಾಡ್ಕೊಬಿಡೋಣ. ಮತ್ತು ಎಲ್ಲರೂ ಬಂದಾಗ ಹಾಗೆ ಬಿಟ್ಟು ಇರೋದು ಸರಿಯಾಗಲ್ಲ. ಎಷ್ಟೇ ಕ್ಲೀನ್ ಮಾಡಿದ್ರು ಮಕ್ಕಳು ಇರೋ ಮನೆಯಲ್ಲಿ ಹೀಗೆ ಅನಿಸುತ್ತೆ. ಅದೇ ಕೆಲವೊಬ್ರು ಅರ್ಥ ಮಾಡ್ಕೋತಾರೆ, ಮಕ್ಕಳಿರೋ ಮನೆ ಬಿಡು ಏನಾಗಲ್ಲ ಅಂತ. ಇನ್ನು ಕೆಲವೊಬ್ರು ಅಷ್ಟು ಅಡ್ಜಸ್ಟ್ ಮಾಡ್ಕೊಳ್ಳಲ್ಲ, ಏನು ಮನೇಲಿ ಇರ್ತಾರೆ ಒಂಚೂರು ಕ್ಲೀನ್ ಮಾಡ್ಕೊಳಕ್ಕಾಗಲ್ವಾ ಅಂತ ಮಾತಾಡ್ತಾರೆ. ಈ ಕಡೆಯಿಂದ ನಾವು ಒಂದೊಂದೇ ಎತ್ತಿಟ್ಟು ಕ್ಲೀನ್ ಮಾಡ್ಕೊ ಬಂದಿರ್ತೀವಿ, ಆ ಕಡೆಯಿಂದ ಒಂದೊಂದೇ ಹರಡಿ ಇದು ಮಾಡಿಟ್ಟು ಹಾಳು ಮಾಡ್ಕೊ ಬಂದಿರ್ತಾರೆ. ಎಷ್ಟು ಕ್ಲೀನ್ ಮಾಡಿದ್ರು ಅಷ್ಟೇ. ಕಸ ಗೂಡ್ಸಾಯಿತು, ಹಾಗೆ ಶೋಕೇಶ್ ಕೂಡ ಕ್ಲೀನ್ ಮಾಡೋಣ ಅಂತ ಬಂದಿದೆ. ಬಟ್ ಯಾವ ರೀತಿ ಮೆಸ್ಸಿ ಆಗಿದೆ ನೋಡಿ ಶೋಕೇಶು. ಎಲ್ಲದೂ ಅಲ್ಲಲ್ಲೇ ತುರುಕ್ಬಿಟ್ಟಿರ್ತೀವಲ್ಲ ಅರ್ಜೆಂಟಲ್ಲಿ, ಅದಕ್ಕೆ ಹಾಗಾಗಿರುತ್ತೆ. ಫಸ್ಟು ಒಂದು ಸೈಡ್ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿ ಪೂರಾ ಐಟಮ್ಸ್ನ ತೆಗೆದಿಡ್ತಾ ಇದ್ದೀನಿ. ಅಲ್ಲೇನೂ ಇಲ್ಲ, ಬರೀ ಮೆಡಿಷನ್ಸೇ ಜಾಸ್ತಿ ಇದೆ. ಯಾಕಂದರೆ ಅರ್ಜೆಂಟಲ್ಲಿ ತೆಕ್ಕೊತೀವಿ, ಅಲ್ಲಲ್ಲೇ ಇಡ್ತೀವಿ ಅಂತ ಹೇಳಿ ಒಂದು ಸೈಡ್ ಕ್ಲೀನ್ ಮಾಡ್ಕೊಳ್ಳೋಣ ಫಸ್ಟು. ಆಮೇಲೆ ಅಮ್ಮು ಎದ್ದರೆ ಎಲ್ಲ ಒಂದು ಸೈಡ್ ಹಾಕ್ಕೊಂಡ್ಬಿಟ್ರೆ, ಅಮ್ಮು ಎದ್ದಾಗ ಅವಳು ಬಿಟ್ಟರೆ ಪರವಾಗಿಲ್ಲ, ಬಿಡಲಿಲ್ಲ ಅಂದರೆ ತುಂಬ ಕಷ್ಟ ಆಗುತ್ತೆ. ಮತ್ತು ಹೊಸದಾಗಿಂದ ಕ್ಲೀನ್ ಮಾಡಲಿಕ್ಕೆ ಮತ್ತೆಲ್ಲ ಎತ್ತಿಟ್ಕೋಬೇಕು ಅನ್ನೋದಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳಿ ಫಸ್ಟ್ ಅರ್ಧ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿ ಎಲ್ಲ ತೆಗೆದು ಕ್ಲೀನ್ ಮಾಡ್ಕೋತೀನಿ. ಹಾಗೆ ಯಾವ್ದು ಬೇಕು ಯಾವ್ದು ಬೇಡ ನೋಡಿ ಅದನ್ನು ಕೂಡ ಒಂದು ಸೈಡಿಂದ ಎತ್ತಿಟ್ಕೋತೀನಿ. ಈ ಕಡೆ ಬಾಕ್ಸಲ್ಲಿ ಏನೂ ಇರಲಿಲ್ಲ, ಬಟ್ ಹಾಗೆ ಖಾಲಿ ಇತ್ತು. ನೋಡೋಣ ಅದ್ರಲ್ಲಿ ಏನಾದ್ರು ತುಂಬ್ಸೋಕ್ಕಾಗತ್ತಾ ಅಂತ ಹೇಳಿ ನೋಡೋಣ ಅಂತ ಹೇಳಿ ಕ್ಲೀನ್ ಮಾಡ್ತಾ ಇದ್ದೀನಿ. ಮತ್ತು ಈ ಕಡೆ ಇದಿದೆ ಅಲ್ವಾ, ಇದು ಅರಿ ವರ್ಕ್ ಮಾಡ್ತಾರಲ್ವ, ಅದು ನಾನು ನಂಗೆ ಟೈಲರಿಂಗ್ ಮಾಡಿ ಅಭ್ಯಾಸ ಇದೆ. ಸೊ ಟೈಲರಿಂಗ್ ಮಾಡೋಣ ಹೇಳಿ ಮೊದಲೇ ಮಾಡೋಣ ಅಂತ ಹೇಳಿ ತರಿಸಿಟ್ಕೊಂಡಿದ್ದೆ. ಅಷ್ಟರೊಳಗೆ ಅಮ್ಮದು ಪ್ರೆಗ್ನೆನ್ಸಿ ಆಗಿರೋದ್ರಿಂದ ಮತ್ತು ಅಂಥ ಟೈಮಲ್ಲಿ ಹೊಲಿಯೋದು ಎಲ್ಲ ಸರಿಯಾಗಲ್ಲ, ಹೊಲಿಬಾರ್ದು ಅಂತ ಹೇಳಿದರು. ಮುದ್ದು ಟೈಮಲ್ಲೇ ಹೇಳಿದ್ರು ಅಂತ ಹೇಳಿ ಮತ್ತು ಬೇಡ ಸುಮ್ಮನೆ ಯಾಕೆನಾದ್ರು ಪ್ರಾಬ್ಲಮ್ ಮಾಡ್ಕೊಳ್ಳೋದು ಅಂತ ಹೇಳಿ ಅದನ್ನ ಹಾಗೆ ಎತ್ತಿಟ್ಬಿಟ್ಟಿದೆ. ನೋಡೋಣ ಅಮ್ಮ ದೊಡ್ಡಾದಮೇಲೆ. ಈಗ ಮಿಷನ್ ಕೂಡ ಸ್ವಲ್ಪ ಹಾಳಾಗಿದೆ, ಸ್ವಲ್ಪ ಸರಿ ಮಾಡಿಸ್ಬೇಕು. ಅದಕ್ಕೋಸ್ಕರ ಅದಾದಮೇಲೆ ನೋಡೋಣ, ಸ್ವಲ್ಪ ಬ್ಲೌಸ್ ಗೀಸ್ ಚೂಡಿ ಹಾಗೆ ಅಮ್ಮದ ಫ್ರಾಕ್ ಏನಾದ್ರು ಹೊಲಿಯೋಣ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ಈ ಕಡೆ ಪೂರ ಕ್ಲೀನ್ ಮಾಡ್ಕೊಂಡಿದ್ದೆ. ಅದು ಅಲ್ಲಿ ಸ್ವಲ್ಪ ಸೈಡ್ ಸಂದಿ ಅಲ್ವಾ, ಸ್ವಲ್ಪ ಸಣ್ಣಕ್ಕಿರೋದ್ರಿಂದ ಕ್ಲೀನ್ ಮಾಡ್ಕೊಳ್ಳೋದಕ್ಕಾಗಲ್ಲ. ವಾಕ್ಯೂಮ್ ಇದೆ ಅಲ್ವಾ, ಅದನ್ನ ಹಿಡ್ಕೊಂಡು ಕ್ಲೀನ್ ಮಾಡ್ಕೊ ಅಂತ ಹೇಳಿದರು ನಮ್ಮ ಮನೆಯವರು. ಬಿಡು ಸಂಡೇ ಮಾಡಿಕೊಡ್ತೀನಿ ಅಂದಿದ್ರು. ಪಾಪ ಅವ್ರಿಗೂ ಸಂಡೇ ಒಂದೇ ಇರೋದು, ಅವರು ಕೂಡ ರೆಸ್ಟ್ ಮಾಡಬೇಕು ಅಂತ ಹೇಳಿ ಪರವಾಗಿಲ್ಲ ಬಿಡಿ ನಾನೇ ಕ್ಲೀನ್ ಮಾಡ್ತೀನಿ, ಹೀಗೂ ವಾಕ್ಯೂಮ್ ಕ್ಲೀನರ್ ಇದೆಲ್ಲ ತುಂಬ ಹೊತ್ತೇನು ತಗೊಳ್ಳಲ್ಲ ಅಂತ ಹೇಳಿ ವಾಕ್ಯೂಮಲ್ಲೇ ಕ್ಲೀನ್ ಮಾಡ್ತಾಯಿದ್ದೀನಿ. ಅದರಿಂದ ತುಂಬ ಹೆಲ್ಪ್ ಆಯಿತು ಸ್ವಲ್ಪ ನನಗೆ ಅಲ್ಲಿ ಇಲ್ಲಿ ಧೂಳು ತೆಗಿಲಿಕ್ಕೆ. ನೋಡಿ ಗ್ಲಾಸ್ ಮೇಲೆ ಎಷ್ಟು ಡಸ್ಟ್ ಇದೆ ಅಂತಂದರೆ ಸಿಕ್ಕಾಪಟ್ಟೆ ಇತ್ತು. ನಾನು ಶಾಂಪು ಹಾಕಿ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ, ಬಟ್ ಶಾಂಪು ಇರಲಿಲ್ಲ. ಆಮೇಲೆ ನೆನಪಾಯಿತು ಮಕ್ಕಳದು ಬೇಬಿ ಬಾಡಿ ವಾಶ್ ಇರುತ್ತಲ್ವ, ಅದರಲ್ಲಿ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿ. ಬಟ್ ಅದ್ರಲ್ಲಿ ಹೋಗುತ್ತೋ ಇಲ್ಲ ಗೊತ್ತಿರಲಿಲ್ಲ. ನೋಡೋಣ ಟ್ರೈ ಮಾಡೋಣ ಅಂತ ಹೇಳಿ ಒಂಚೂರು ಹಾಕ್ಕೊಂಡಿದ್ದು. ನಿಜವಾಗ್ಲೂ ಶಾಂಪುಕ್ಕಿಂತನೂ ತುಂಬ ಕ್ಲೀನ್ ಆಯಿತು. ಈ ಥರದ್ದು ಒಂದು ಇದ್ಬಿಟ್ರೆ ಯಾವ ಗ್ಲಾಸ್ ಕ್ಲೀನ್ ಮಾಡಿಸ್ಕೊಡೋ ತಂದಿಟ್ಕೋತೀವಲ್ವ, ಆ ಥರದ್ದು ಬೇಡ ಅನಿಸುತ್ತೆ, ಅಷ್ಟು ಕ್ಲೀನ್ ಆಗುತ್ತೆ ಇದರಲ್ಲಿ. ಬೇಬಿ ಬಾಡಿ ವಾಶ್ ಆಗಿರೋದ್ರಿಂದ ನಮ್ಮ ಕೈಗೂ ಕೂಡ ಏನಾಗಲ್ಲ. ಬಟ್ ಆ ಥರ ಗ್ಲಾಸ್ ಕ್ಲೀನ್ ಮಾಡ್ಕೊತೀವಲ್ಲ, ಅದರಲ್ಲಿ ಸ್ವಲ್ಪ ಕೆಮಿಕಲ್ ಇರುತ್ತೆ, ಕೆಲವೊಬ್ರಿಗೆ ಕೈ ಉರಿ ಬರುತ್ತೆ ಅಂತ ಗೊತ್ತಾಯಿತು. ಅದಕ್ಕೋಸ್ಕರ ಇದೇ ಬಾಡಿ ವಾಶ್ ಯೂಸ್ ಮಾಡೋದ್ರಿಂದ ಮಕ್ಕಳಿಗೆ ಯೂಸ್ ಮಾಡಿದ್ದು ಅಲ್ವಾ, ಅದರಿಂದ ನಮ್ಮ ಕೈಗೂ ಕೂಡ ಹ್ಯಾಂಡ್ಗೂ ಕೂಡ ಏನಾಗಲ್ಲ, ತುಂಬ ಇರಿಟೇಷನು ಏನಾಗಲ್ಲ ಅಂತ ಹೇಳಿ ಹಾಗೆ ಒಂದು ಪೇಪರಲ್ಲಿ ಕ್ಲೀನ್ ಮಾಡಿ ಒರೆಸ್ಕೋತೀನಿ. ಅದಾದ ನಂತರ ಒಂದು ಕಾಟನ್ ಬಟ್ಟೆಯಲ್ಲಿ ಕ್ಲೀನಾಗಿ ಒರೆಸ್ಕೊಂಡು ಒಂದು ಸೈಡಲ್ಲಿ ಇದು ಮಾಡ್ತೀನಿ ಅಷ್ಟೇ. ಇದು ನನ್ನ ಮಗಳು ಬಟ್ಟೆನೇ, ಕಾಟನ್ ಬಟ್ಟೆ, ಬಟ್ ಅವಳಿಗೆ ಆಗಲ್ಲ, ಇದು ಟೈಟ್ ಆಗುತ್ತೆ ಅಂತ ಹೇಳಿ ಇದೇ ಒರೆಸ್ಕೊಳ್ಳೋಣ ಅಂತ. ನಾನು ಈ ಥರದ್ದು ಏನಾದರೂ ವೇಸ್ಟ್ ಬಟ್ಟೆ ಇರುತ್ತಲ್ಲ ಅದನ್ನ ಕಿಚನ್ ಕ್ಲೀನ್ ಮಾಡಲಿಕ್ಕೆ, ಇಲ್ಲ ಟೇಬಲ್ ಕ್ಲೀನ್ ಮಾಡೋಕ್ಕೆ, ಇಲ್ಲ ಈ ಥರ ಕ್ಲೀನ್ ಮಾಡಲಿಕ್ಕೆ, TV ಫ್ರಿಜ್ಜನ್ನೆಲ್ಲ ಒರೆಸೋಕ್ಕಂತ ಒಂದು ಸೈಡಲ್ಲಿ ಎತ್ತಿಟ್ಕೊಬಿಟ್ಟಿರ್ತೀನಿ. ಅದನ್ನೇ ತಗೊಂಡು ಇಲ್ಲಿ ಕ್ಲೀನ್ ಮಾಡ್ಕೋತಾ ಇದ್ದೆ ಅಷ್ಟೇ. ನೋಡಿ ಯಾವ ಥರ ಶೈನಿಂಗ್ ಬರುತ್ತೆ, ಯಾವ ಥರ ಕ್ಲೀನಾಗಿದೆ ಅಂತ ಹೇಳಿ ತುಂಬ ಚೆನ್ನಾಗಾಗಿತ್ತು. ಆಮೇಲೆ ನನಗೊಂದು ನೆನಪು
ನೆನಪಾಯಿತು, ನಮ್ಮನೆಯವ್ರು ಒಂದು ಕ್ಲಾತ್ ಥರ ತಂದುಕೊಟ್ಟಿದ್ರು. ಅದೇ ಗ್ಲಾಸ್ ಒರೆಸಿದ್ರು ಕೂಡ ತುಂಬ ನೀಟ್ ಕ್ಲೀನ್ ಆಗುತ್ತೆ. ನೋಡಿ ಅದೇ ಈ ಕ್ಲಾತು ತುಂಬಾ ಕ್ಲೀನ್ ಆಗುತ್ತೆ. ಎಂಥ ಆಯಿಲ್ ಇದ್ರೂ ಕೂಡ ಇದ್ರ ಒರೆಸಿದ ತಕ್ಷಣ ತುಂಬ ನೀಟಾಗಿ ಹೊರಟೋಗ್ಬಿಡುತ್ತೆ. ನಮ್ಮ ಹೇಳಿದರು ನೋಡಾದ್ರೆ ಅದು ತಂದುಕೊಟ್ಟಿದ್ದೀನಿ ಅದೇ ಗ್ಯಾಸ್ ಬಸ್ಸು ಅಂತ. ಬಟ್ ನಾನು ಈ ಥರ ಗ್ಲಾಸ್ ಒರೆಸೋಣ ಅಂತ ಹೇಳಿ ತಗೊಂಡಿದ್ದು. ಬಟ್ ತುಂಬ ಚೆನ್ನಾಗಾಯಿತು, ತುಂಬ ಬೇಗನೆ ಕ್ಲೀನ್ ಆಯಿತು. ಅಂದರೆ ನಾವು ಕಾಟನ್ ಬಟ್ಟೆ ಒರೆಸ್ತೀವಲ್ಲ ಅದಕ್ಕಿಂತನೂ ಕ್ಲೀನ್ ಆಯಿತು. ಇದು ಸ್ವಲ್ಪ ಕಾಟನ್ ಥರನೇ ಇದೆ, ಬಟ್ ಕಾಟನ್ ಬಟ್ಟೆ ಅಲ್ಲ ಇದ್ದು. ಅದಕ್ಕೋಸ್ಕರ ನೀಟಾಗಿ ಹಾಗೆ ಒರೆಸ್ಕೊಂಡು ಕ್ಲೀನ್ ಮಾಡಿದೆ. ಇನ್ನೇನು ಕೆಳಗೆ ಡಸ್ಟ್ ಕಾಣಿಸ್ತಾ ಇದೆ ಅಲ್ಲ, ಅದು ಪೇಂಟ್ ಮೇಲೆ ಕೂತಿದೆ ಅಂದ್ಕೊತೀನಿ. ಎಷ್ಟು ಕ್ಲೀನ್ ಮಾಡಿದ್ರು ಅದು ಹೋಗ್ತಿರ್ಲಿಲ್ಲ. ಆವಾಗಿಂದ ನಾನು ಫಸ್ಟ್ ಬಂದಾಗಿಂದನೂ ಕ್ಲೀನ್ ಮಾಡ್ತಾಯಿದ್ದೀನಿ, ಅದು ಅಷ್ಟು ಹೋಗ್ತಾ ಇಲ್ಲ. ಅದಕ್ಕೋಸ್ಕರ ಅಂತ ಹೇಳಿ ಸುಮ್ಮನಾಗ್ಬಿಟ್ಟೆ. ಮತ್ತು ಈ ಕಡೆ ಒಂದೊಂದನ್ನೇ ಎತ್ತಿಟ್ಕೋತಾ ಇದ್ದೀನಿ. ಇದು ನನ್ನ ಮಗ ಮತ್ತು ನಮ್ಮ ಮನೆಯವ್ರು ಇಬ್ಬರು ಸೇರಿ ದುಡ್ಡು ಒಟ್ಟಾಗ್ತಾ ಇದ್ದಾರೆ. ಅಂದರೆ ಕಾಯಿನ್ಸ್ ಏನಿದೆ ಅದು ಒಟ್ಟಾಗ್ತಾ ಇದ್ದಾರೆ. ಇದು ಪರ್ಫ್ಯೂಮ್ ಸ್ಪ್ರೇ, ಇದು ನಮ್ಮ ಮನೆಯವರು ತಗೊಂಡಿದ್ರು. ಇದನ್ನ ಬಾಯ್ಸ್ ಮತ್ತು ಜೆಂಟ್ಸ್ ಮತ್ತು ಲೇಡೀಸ್ ಇಬ್ಬರು ಕೂಡ ಯೂಸ್ ಮಾಡ್ಬೋದು. ತುಂಬ ಚೆನ್ನಾಗಿದೆ ಸ್ಮೆಲ್ಲು, ಅಂದರೆ ಶ್ರೀಗಂಧ ಸ್ಮೆಲ್, ಸ್ಯಾಂಡಲ್ ಸ್ಮೆಲ್ಲು ತುಂಬ ಚೆನ್ನಾಗಿದೆ. ಹಾಗೆ ಆಲ್ರೆಡಿ 6 ಗಂಟೆ ಆಗಿತ್ತು, ಮತ್ತು ಇನ್ನೂ ಹೊತ್ತು ದೀಪ ಹಚ್ಚದೆ ಬಿಡ ಸರಿಯಾಗಲ್ಲ ಅಂತ ಹೇಳಿ ದೀಪ ಹಚ್ಚೋಣ ಅಂತ ಬಂದಿದ್ದೀನಿ. ಇದಕ್ಕೂ ಕೂಡ ನನ್ನ ಮಗ ಹೆಲ್ಪ್ ಮಾಡ್ತಾನೆ. ನಾನು ಇಲ್ಲಿ ದೀಪ ಹಚ್ತಾ ಇದ್ರೆ ಅವನಲ್ಲಿ ಉದಿನ ಕಡ್ಡಿ ತಗೊಳ್ಳೋದು, ಹೊರಗಡೆ ಹೋಗಿ ಪೂಜೆ ಮಾಡಿ ಬರೋದೆಲ್ಲ ಅವನೇ. ಅಷ್ಟರೊಳಗೆ ನನ್ನ ಮಗಳು ಕೂಡ ಎದ್ದಿದ್ಲು, ಅವಳು ಆಟಾಡ್ತಾ ಇದ್ಲು. ಅವಳಿಗೆ ಈ ಕಡೆಯಿಂದ ಮಗಳು ಕೈ ಹಿಂಗೆ ತೋರಿಸು ಅಂತ ತೋರಿಸ್ತಾ ಇದ್ದೆ. ಅಲ್ಲಿ ನೆರಳು ಕಾಣಿಸುತ್ತೆ ನೋಡಿ, ಅಲ್ಲಿ ತೋರಿಸ್ತಾ ಇದೆ ಕೈ ಹೀಗೆ ವಾಶ್ ಮಾಡೋದು ತೋರಿಸು ಅಂತ. ಅವಳು ಹಾಗೆ ಮಾಡ್ತಾಳೆ, ವಾಶ್ ಮಾಡೋದಕ್ಕೆ. ಅವಳು ಅಡ್ವರ್ಟೈಸಲ್ಲಿ ನೋಡ್ಕೊಂಡಿದ್ಲು, ಅದೇ ರೀತಿ ಮಾಡ್ತಾಳೆ. ಮತ್ತು ಓಕೆ ಅಂದರೆ ಸಾಕು, ಅವಳು ಕೈ ಹಾಗೆ ಮಾಡ್ತಾಳೆ. ಬಟ್ ಅವಳಿಗೆ ಹೆಬ್ಬೆಟ್ಟು ತೋರಿಸ್ಬೇಕು ಅನ್ನೋದು ಗೊತ್ತಾಗಲ್ಲ ಅಲ್ಲ, ಸಣ್ಣೋಳಲ್ವ ಇನ್ನು, ಅದಕ್ಕೆ ಅವಳಿಗೆ ಹೆಬ್ಬೆಟ್ಟು ತೋರಿಸೋ ಅನ್ನೋದು ಗೊತ್ತಾಗಲ್ಲ. ಜಸ್ಟ್ ಹಿಂಗೆ ಕೈ ಅಗಲ ಮಾಡ್ತಾಳೆ ಅಷ್ಟೇ. ಅವಳು ನೋಡ್ತಾಳೆ ಹೇಗೆ ಮಾಡಬೇಕಂತ, ಅವಳಿಗೆ ಗೊತ್ತಾಗಲ್ಲ. ಹಾಗೆ ಇಲ್ಲಿ ಅವಳನ್ನು ಕೂಡ ಮಾತಾಡಿಸ್ಕೊಂಡು ಅಲ್ಲೇ ಇರಮ್ಮ ಬರ್ತೀನಿ ಅಂತ ಹೇಳಿ ಇಲ್ಲೊಂದು ಸ್ವಲ್ಪ ಹಾಸಿಗೆ ಮೇಲೆ ಹೂವೆಲ್ಲ ಇತ್ತು. ಅಂದರೆ ಅಲ್ಲಿ ಅತ್ತೆದು ಫೋಟೋ ಇತ್ತು ಅಲ್ವಾ, ಅದಕ್ಕೆ ಮುಡ್ಸಿದ ಹೂ ಕೂಡ ಇತ್ತು, ಒಣಗೋಗ್ಬಿಟ್ಟಿತ್ತು ಅಂತ ಹೇಳಿ ಅದನ್ನ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಬಂದೆ. ಫಸ್ಟ್ ಅದು ಗೊತ್ತಾಗಿಲ್ಲ ಅದು ಹೇಗೆ ಹಾಕಬೇಕು ಅಂತೇಳಿ ಉಲ್ಟಾ ತಿರುಗಿಸಿ ಹಾಕ್ಬಿಟ್ಟಿದ್ದೆ. ಫುಲ್ ಏರಲ್ಲಿ ಮುಂದೆ ಹೋಗ್ಬಿಡ್ತು. ಬಂದ ನಂತರ ಮತ್ತೆ ಎಳ್ಕೊಂಡು ಕ್ಲೀನಾಗಿ ತಗೊಂಡಾಗ ಅದು ನೋಡಿ ಎಷ್ಟೊಂದು ಹೂ ಸಿಕ್ಕೊಂಡಿದೆ, ತುಂಬ ಕ್ಲೀನಾಗಿ ಬರುತ್ತೆ ಅಂತ ಹೇಳಿ ಹೂ ಸಿಕ್ಕೊಂಡಿತ್ತು. ಅದನ್ನು ಕೂಡ ಕ್ಲೀನ್ ಮಾಡಿಕೊಂಡೆ. ಮತ್ತು ಹಾಗೆ ಬಿಟ್ಟರೆ ಸರಿಯಾಗಲ್ಲ, ಮತ್ತು ನಮ್ಮ ಮನೆಯವ್ರು ನೋಡಿಬಿಟ್ರೆ ಬೈದ್ಬಿಡ್ತಾರೆ. ಅಂದರೆ ಅವ್ರಿಗೆ ಯಾವುದೇ ಆದರೂ ಅಷ್ಟೇ ವಸ್ತು ಕ್ಲೀನಾಗಿರಬೇಕು, ಇಲ್ಲಾಂದರೆ ಸ್ವಲ್ಪ ಸಿಟ್ಟು ಮಾಡ್ತಾ ಇರ್ತಾರೆ. ಯಾವ ಗಂಡಸಾದರೂ ಅಷ್ಟೇ ಅಲ್ವಾ, ಕ್ಲೀನಾಗಿದ್ದರೆ ತುಂಬ ಖುಷಿ ಪಡ್ತಾರೆ. ಹಾಗೆ ಅಲ್ಲಿ ಇದು ಶೋಕೇಶ್ ಕ್ಲೀನ್ ಮಾಡಿದ್ವೆಲ್ಲ, ಗ್ಲಾಸ್ ಒರೆಸೋದು ಮರ್ತೋಗಿತ್ತು, ಹಾಗೆ ಒರೆಸ್ಕೊಂಡೆ. ನಂತರ ಇಲ್ಲಿ ಅಡುಗೆ ಮನೆ ಮೊನ್ನೆ ಕಿಚನ್ ಮೇಕ್ ಓವರ್ ಮಾಡಿದಾಗ ನಾನು ಬಾಕ್ಸ್ ಜೋಡಿಸಿಕ್ಕೆ ಅಂತ ಒಂದು ಬಾಕ್ಸ್ ತೋರಿಸಿದೆ. ಅದು 3 ಬಂದಿತ್ತು, ಅದರೊಟ್ಟಿಗೆ ಈ ಥರದ್ದು ಕೂಡ 3 ಬಂದಿತ್ತು. ಇದನ್ನು ಇಲ್ಲೇ ಫಿಕ್ಸ್ ಮಾಡೋಣ ಅಂತ ಹೇಳಿ ಹಾಗೆ ಬಿಟ್ಬಿಟ್ಟಿದೆ. ಅಂದರೆ ಇಲ್ಲಿ ಏನೂ ಇಲ್ಲ ನನಗೆ ಅಂದರೆ ಮಿರರ್ ಹತ್ರ ಇಟ್ಕೊಳ್ಳಿಕ್ಕೆ, ಎಲ್ಲ ಶೋಕೇಶಲ್ಲೇ ಇಡಬೇಕು, ಇಲ್ಲ ಟಿ ವಿ ಮೇಲೆ ಇಡಬೇಕು. ಮತ್ತು ಈಗ ತಾನೇ ಕ್ಲೀನ್ ಮಾಡಿದ್ದೀನಿ, ಮತ್ತೆಲ್ಲ ಅಲ್ಲಿ ಜೋಡಿಸೋದು ಸರಿಯಾಗಲ್ಲ ಅಂತ ಹೇಳಿ ಇದನ್ನ ಕೂರಿಸ್ಕೊಳ್ಳೋಣ ಅಂತೇಳಿ ಸ್ಕೆಚ್ ಪೆನ್ನ ಮಾರ್ಕ್ ಮಾಡಿಕೊಂಡು ಈ ಥರ ಕೂರಿಸ್ಕೊಂಡೆ. ಈ ಥರ ಕೂರಿಸ್ಕೊಂಡು ತುಂಬ ಈಸಿ ಆಗುತ್ತೆ, ಅಂದರೆ ಸ್ವಲ್ಪ ಗಲಿಬಿಲಿ ಆಗಲ್ಲ, ಆರಾಮಾಗಿ ಕೂಡಿಸ್ಕೋಬೋದು. ಫಸ್ಟು ಸ್ಕಿನ್ ಕೇರ್ ಐಟಮ್ಸ್ ಏನಿದೆ ಅಂದಮೇಲೆ ಜೋಡಿಸ್ಕೊಂಡಿದ್ದೀನಿ. ಅಂದರೆ ಮುಲ್ತಾನ್ ಮಟ್ಟಿ, ಇದು ಬಾದಾಮ್ ಆಯಿಲು, ಮತ್ತು ಕೊಬ್ಬರಿ ಎಣ್ಣೆ, ವಿಟಮಿನ್ ಇ, ರೋಸ್ ವಾಟರು, ಐಲೈನರ್ ಅಂತ ಮೇಲೆ ಜೋಡಿಸ್ಕೊಂಡು, ಇನ್ನು ಫೇರ್ ಆ್ಯಂಡ್ ಲವ್ಲಿ ಪೌಡರು, ಸ್ಟಿಕ್ಕರ್ಸ್ ಅಂತ ಎಲ್ಲ ಕೆಳಗೆ ಜೋಡಿಸ್ಕೊಂಡಿದ್ದೀನಿ. ಇನ್ನು ಎಕ್ಸ್ಟ್ರಾ ಒಂದು ಹಾಗೆ ಉಳಿದಿದೆ, ಅದೇನು ಮಾಡೋದು ಗೊತ್ತಿಲ್ಲ, ನೋಡೋಣ ಅಂತ ಹೇಳಿ ಅದನ್ನು ಹಾಗೆ ಇಟ್ಟಿದ್ದೀನಿ. ಯಾವುದಕ್ಕಾದ್ರೂ ಬರುತ್ತೆ, ಯಾವುದು ಕೂಡ ವೇಸ್ಟ್ ಆಗಲ್ಲ ಅಲ್ವಾ. ನೋಡಿ ಈ ಥರ ಜೋಡಿಸ್ಕೊಂಡಿದ್ದೀನಿ. ಹಾಗೆ ಶೋಕೇಶ್ ಕೂಡ ಸ್ವಲ್ಪ ನೀಟಾಗಿದೆ. ಅಲ್ಲೂ ಒಂದು ಸ್ವಲ್ಪ ಮೇಕಪ್ ಮಾಡಬೇಕು, ಸ್ವಲ್ಪ ಶೋ ಹೂಗಳನ್ನೆಲ್ಲ ತರಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡಬೇಕು ಯಾವಾಗ ತರೋದಂತ ಹೇಳಿ, ತಂದಾಗ ಖಂಡಿತವಾಗಿ ಒಂದು ವೀಡಿಯೋ ಮಾಡಿ ಹಾಕ್ತೀನಿ. ಇದು ಕೂಡ ನೀಟಾಗಿ ಜೋಡಿಸ್ಕೊಂಡಿದ್ದೆ. ನಮ್ಮನ್ನು ಒಳ್ಳೆ ಐಡಿಯಾ ಮಾಡಿದ್ಯಾ ಬಿಡು, ಪರವಾಗಿಲ್ಲ ಅಂತ ಅಂದರು. ಇವರಿಷ್ಟು ಕ್ಲೀನ್ ಆಯಿತು. ಇವರಿಬ್ಬರು ಇಲ್ಲಿ ಆಟ ಆಡ್ತಿದ್ರು. ಇವರಿಬ್ಬರು ಹೇಗೆ ಆಟ ಆಡ್ತಾರೆ ನೋಡ್ತಾರೆ, ನಿಜವಾಗ್ಲೂ ಟೈಮ್ ಹೋಗೋದೇ ಗೊತ್ತಾಗಲ್ಲ. ಈ ವ್ಲಾಗ್ ನಿಮಗೆ ಇಷ್ಟ ಆಯಿತು ಅಂದ್ಕೊತೀನಿ. ನಿಮಗೆ ಈ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೀವು ಲೈಕು ಶೇರ್ ಮಾಡಿದ್ರೆ ನಮ್ಮೊಂಥರ ಸಪೋರ್ಟ್ ಸಿಕ್ದಂಗೆ ಆಗುತ್ತೆ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಥ್ಯಾಂಕ್ಸ್ ಫಾರ್ ವಾಚಿಂಗ್.